ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನ ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯನ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯನ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡೋದ್ರಲ್ಲಿ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ. ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನ ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿ ಮಾಲಾ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. 2026 ಫೆಬ್ರವರಿ 15ನೇ ತಾರೀಕಿನ ನಂತರದಲ್ಲಿ ವೃಷಭ ರಾಶಿಯವರಿಗೆ ಮಹಾಶಿವರಾತ್ರಿಯ ನಂತರದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ನಾವು ನೋಡೋದಾದ್ರೆ, ನನಗೆ ತುಂಬಾ ಚೆನ್ನಾಗಿ ಅನಿಸ್ತಿರೋದು, ಪಿತ್ರಾರ್ಜಿತವಾಗಿ ಬರ್ಬೇಕಾಗಿರುವಂತಹ ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಈ ರಾಶಿಯವರಿಗೆ ಸಿಗೋ ಸಾಧ್ಯತೆ ಅತಿ ಹೆಚ್ಚಾಗಿ ಇದೆ. ಆಮೇಲೆ ತುಂಬಾ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಫೈನಾನ್ಷಿಯಲ್ ಗೇನ್ಸ್ ಆಗಿದೆ. ಹಂಗಂತೇಳಿ ನೀವು ಗ್ಯಾಂಬ್ಲಿಂಗ್ ಮಾಡೋದು, ಜೂಜಾಡೋದು ಅಥವಾ ಶೇರ್ ಮಾರ್ಕೆಟಿಂಗ್ ನಾನು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ. ಸೊ ಯಾಕೆಂತಂದ್ರೆ ಅದು ಜೂಜಿಗೆ ಸಪೋರ್ಟ್ ಮಾಡೋದೇ ತಪ್ಪು. ಅದನ್ನು ಬಿಸ್ನೆಸ್ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ದಯವಿಟ್ಟು ಅದನ್ನ ಮಾಡಬೇಡಿ. ಕೆಲವು ಕಡೆ ಪಿತ್ರಾರ್ಜಿತವಾಗಿ ನಮಗೆ ಕೆಲವು ಹಣ ಬರ್ಬೇಕಾಗಿರುತ್ತೆ, ಪ್ರಾಪರ್ಟಿ ಬರ್ಬೇಕಾಗಿರುತ್ತೆ, ಕೊಟ್ಟಿರೋ ಹಣ ಕೊಟ್ಟಿರ್ತೀವಿ, ಆ ಹಣ ಬರೋ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಎರಡನೇದಾಗಿ ಬಂದು, ಎರಡನೇ ಭಾವ ಬಹಳ ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಸಂತೋಷದ ವಾತಾವರಣ ಖಂಡಿತವಾಗ್ಲೂ ನೋಡ್ತೀರಾ. ಬಟ್ ಒಂದೊಂದ್ಸಲ ಕಿರಿಕಿರಿಗಳು ಪ್ರಾರಂಭದಲ್ಲಿ ಖಂಡಿತವಾಗ್ಲೂ ಆಗುತ್ತೆ. ಯಾಕಂದ್ರೆ 4ನೇ ಮನೆಯಲ್ಲಿ ಕೇತು ಇರುವಂತದ್ದು. ಪ್ರಾಪರ್ಟಿ ರಿಲೇಟೆಡ್ ವಿಚಾರಗಳಲ್ಲಿ ನೀವೇನಾದ್ರು ಪ್ರಯತ್ನ ಮಾಡ್ತೀರಾ, ಖಂಡಿತವಾಗ್ಲೂ ಅನುಕೂಲ ಇಲ್ಲ. ಯಾಕೆಂತಂದ್ರೆ ಅಲ್ಲಿರುವಂತ ಕೇತು ಗ್ರಹ ಯೂಶುವಲ್ ಆಗಿ ಅದನ್ನ ತುಂಬಾ ಡಿಲೇ ಮಾಡುವಂತದ್ದು, ಅದನ್ನ ಸಮಯ ವ್ಯರ್ಥ ಮಾಡುವಂತಹ ಒಂದು ಗ್ರಹ ಅದು. ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳಿ. ಆಮೇಲೆ ವೆಹಿಕಲ್ ಪರ್ಚೇಸ್ ಮಾಡೋದು, ಪ್ರಾಪರ್ಟಿ, ಎನಿಥಿಂಗ್, ಇದು ಸ್ವಲ್ಪ ಡಿಲೇ ಆಗೋ ಸಾಧ್ಯತೆಗಳಿರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ. ಯಾರು ಸ್ಪೀಚ್ ರಿಲೇಟೆಡ್ ಬಿಸ್ನೆಸ್ ಗಳು ಮಾಡ್ತಾರೆ, ಈಗ ರಿಯಲ್ ಎಸ್ಟೇಟ್ ಆಗಿರ್ಬೋದು, ಟೀಚಿಂಗ್ ಪ್ರೊಫೆಷನ್ಗೆ ಇಂಟರ್ವ್ಯೂಸ್ ಕೊಟ್ಟಿರ್ತೀರಾ, ಮಾತಿನಲ್ಲಿ ಇದು ಮಾಡುವಂತ ಬಿಸ್ನೆಸ್ಗಳು, ವ್ಯವಹಾರಗಳು ಮಾಡುವಂತವರಿಗೆ ಅಭಿವೃದ್ಧಿ ಹೆಚ್ಚಾಗುತ್ತೆ. ಆಮೇಲೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾಗಿರೋ ಸಮಯ. ನಾಡಿ ಜ್ಯೋತಿಷದಲ್ಲಿ ಈಗ ಭೃಗು ನಾಡಿ, ಅಗಸ್ತ್ಯ ನಾಡಿ, ಭೃಗು ನಂದಿ ನಾಡಿ, ತುಂಬಾ ತರ ಇದೆ. ಈ ನಾಡಿ ಜ್ಯೋತಿಷದಲ್ಲಿ ತುಂಬಾ ಫ್ರಾಡ್ ನಡೆಯುತ್ತೆ. ಎಲ್ಲಾ ನಾಡಿ ಜ್ಯೋತಿಷಗಳಿಗೂ ಸಾಧ್ಯ ಇಲ್ಲ ಹೇಳೋದಕ್ಕೆ. ಅಲ್ಲಿ ಕೆಲವು ಪ್ರಿನ್ಸಿಪಲ್ಸ್ ಬಗ್ಗೆ ಕೆಲವರು, ಈಗ CS ಪಟೇಲ್ ಅಂತ ದೊಡ್ಡ ದೊಡ್ಡ ಜ್ಯೋತಿಷಗಳ ಬಗ್ಗೆ ರಿಸರ್ಚ್ ಮಾಡಿ ಕೆಲವು ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ. ಅಲ್ಲಿ ಕುಜಗ್ರಹಕ್ಕೆ ವಿವಾಹಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ.
ಅಂತ ಗ್ರಹ ಎಕ್ಸಾಲ್ಟೆಡ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ವಿವಾಹದ ಸಾಧ್ಯತೆ ನನ್ನ ಪ್ರಕಾರ ಅತಿ ಹೆಚ್ಚಾಗಿದೆ. ಒಳ್ಳೆ ಸಂಬಂಧ ಬರ್ಬೋದು. ಜಾತಕನ ಚೆನ್ನಾಗಿ ಮ್ಯಾಚಿಂಗ್ ಮಾಡ್ಕೊಳ್ಳಿ. ಸುಮ್ಮನೆ ಮನುಷ್ಯಗಣ ಪ್ರಾಣಿಗಣ ಅಂತಲ್ಲ, ವ್ಯಕ್ತಿತ್ವ, ಆರೋಗ್ಯ, ಆಯುಷ್ಯ ಎಲ್ಲ ಚೆನ್ನಾಗಿರ್ಬೇಕು. ಬಹಳ ಈಸಿಯಾಗಿ ಜಾತಕ ನೋಡಿದ ತಕ್ಷಣ ಅದನ್ನ ಹೇಳ್ಬೋದು. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆಮೇಲೆ ಲಾಭದ ಪ್ರಮಾಣ ಹೆಚ್ಚಾಗಿದೆ ವೃಷಭ ರಾಶಿಯವರಿಗೆ. ಬಿಸ್ನೆಸ್ ಗಳನ್ನ ಮಾಡ್ತಿರ್ಬೋದು, ವ್ಯವಹಾರಗಳನ್ನ ಮಾಡ್ತಿರ್ಬೋದು, ಲಾಭದ ಸಾಧ್ಯತೆ ಅತಿ ಹೆಚ್ಚಾಗಿದೆ. ಆಮೇಲೆ ಇದರ ನಂತರದಲ್ಲಿ ಉದ್ಯಮಿಗಳಿಗೆ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡಿರೋದು ಒಳ್ಳೆಯದು. ಪ್ರೇಮಿಗಳಲ್ಲಿ ಅನಾವಶ್ಯಕ ಕಿರಿಕಿರಿ, ಟೆನ್ಷನ್ಗಳು ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿ ಮಧ್ಯೆ ಕೂಡ ಅಂತ ಒಂದು ವೈಮನಸ್ಸೆಲ್ಲ ಕರಗಿ ಅವರು ಅನ್ಯೋನ್ಯತೆ ಸಾಧ್ಯತೆ ಇರುತ್ತೆ. ವಿವಾಹದ ಸಾಧ್ಯತೆ ಇದೆ, ಎಂಗೇಜ್ಮೆಂಟ್ ಸಾಧ್ಯತೆ, ಮದುವೆ ಆಗೋ ಸಾಧ್ಯತೆ ಅತಿ ಹೆಚ್ಚು. ಆಮೇಲೆ ವಿದೇಶದಲ್ಲಿ ಜಾಬ್ ಮಾಡ್ತಿರೋರಿಗೆ, ಹೊಸ ಜಾಬ್ ಹುಡುಕ್ತಿರೋರು ಕೂಡ ಉತ್ತಮ ಅಂತ ಹೇಳ್ಬೋದು. ಹೊಸದಾಗಿ ಕೆಲಸ ಸೆಟ್ ಆಗ್ತಿಲ್ಲ, ಹೊಸ ಜಾಬ್ ನೋಡ್ತೀನಿ, ಖಂಡಿತ ಅನುಕೂಲ ಆಗುತ್ತೆ. ಇದ್ರ ಜೊತೆಯಲ್ಲಿ ಸಡನ್ ಚೇಂಜಸ್ ಕರಿಯರ್ ಅಲ್ಲಿ ಆಗುತ್ತೆ. ಈಗ ಸಡನ್ ಪ್ರಮೋಟ್ ಆಗ್ಬೋದು, ಪ್ಲೇಸ್ ಚೇಂಜಸ್ ಆಗುವಂತ ಸಾಧ್ಯತೆ. ಗುರುಗ್ರಹ ಬಂದು ಇವಾಗ ನಮ್ಗೆ ಕಟಕ ರಾಶಿಗೆ ಬರ್ತಿರುವಂತದ್ದು ಮೇಜರ್ ಚೇಂಜಸ್ ನ ಈ ರಾಶಿಯವರಿಗೆ ತಂದು ಕೊಡೋ ಸಾಧ್ಯತೆ ಇರುತ್ತೆ. ಆಮೇಲೆ ನಿಮಗೆ ಹಣಕಾಸಿನ ಅಭಿವೃದ್ಧಿ ಮತ್ತೆ ಸಾಲದಲ್ಲಿದ್ರೆ ಸಾಲದಿಂದ ಹೊರಗಡೆ ಬರುವಂತಹ ಸಾಧ್ಯತೆ. ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತ ಕೋರ್ಟು ಕಚೇರಿಯಲ್ಲಿ ಏನೋ ಸಮಸ್ಯೆಗಳಿದೆ, ಅದರಲ್ಲಿ ಒಂದು ಸಣ್ಣ ಬೆಳಕು, ಬದಲಾವಣೆಗಳು ನಿಮಗೆ ಕಾಣುವ ಸಾಧ್ಯತೆಗಳು. ಆಮೇಲೆ ಲಾಭ ಬರುವಂತಹ ಸಾಧ್ಯತೆ ಬಿಸ್ನೆಸ್ ಗಳಲ್ಲಿ ಖಂಡಿತವಾಗ್ಲೂ ಇದೆ. ಉತ್ತಮವಾಗಿರುವಂತಹ ಸಮಯ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು. ನಮಸ್ಕಾರ. ಜಾತಕವನ್ನ ನೋಡುವ ಬಗೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಉದ್ಯೋಗದ ಬಗ್ಗೆ ಕೇಳ್ತೀರಾ ಅನ್ಕೊಳ್ಳಿ, ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ತಿಳ್ಕೊಬೇಕು. ಲಗ್ನ ತಿದ್ದಬೇಕು. ನೀವು ಕೊಟ್ಟಿರೋ ಟೈಮು ಕರೆಕ್ಟ್ ಆಗಿರಲ್ಲ ಒಂದೊಂದ್ಸಲ. ಲಗ್ನವನ್ನು ತಿದ್ದಬೇಕು ಅಂದ್ರೆ ನಿಮ್ಮ ಪಾಸ್ಟ್ ಇವೆಂಟ್ಸ್ ನಡೆಯೋದನ್ನೆಲ್ಲ ನೋಡಿ ಜಾತಕ ಅವ್ರದ್ದೇನ ಅಂತ ಫಸ್ಟ್ ತಿಳ್ಕೊಂಡು, ಆಮೇಲೆ ಲಗ್ನದಿಂದ, ರಾಶಿಯಿಂದ, ಸೂರ್ಯನಿಂದ, ಪಾದ ಲಗ್ನದಿಂದ, ದಶೆ, ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆನ ಅಪ್ಲೈ ಮಾಡ್ಬೇಕು. ಇಷ್ಟೆಲ್ಲ ಅಪ್ಲೈ ಮಾಡಾದ್ಮೇಲೆ ದಶಾಂಶವನ್ನ ನೋಡ್ಬೇಕು, ಅನಂತರ ಗೋಚಾರನ ನೋಡ್ಬೇಕು, ಆಮೇಲೆ ಪ್ರಶ್ನೆ ಕುಳ್ಯ ನೋಡ್ಬೇಕು, ಆಮೇಲೆ ಹಸ್ತರೇಖೆಗಳನ್ನ ನೋಡ್ಬೇಕು. ಹಸ್ತರೇಖೆ ಎಲ್ಲದನ್ನು ಮ್ಯಾಚ್ ಮಾಡಿ ಒಂದು ಪ್ರೆಡಿಕ್ಷನ್ ಬ್ಯೂಟಿಫುಲ್ ಆಗಿ ಕೊಡ್ಬೋದು. ಇದು ತುಂಬಾ ಜ್ಯೋತಿಷಗಳಿಗೆ ಬರಲ್ಲ. ಯಾರೋ ಒಬ್ರು 2 ಗಂಟೆಲಿ ಜ್ಯೋತಿಷ ಕಲಿಸ್ತೀನಿ ಅಂತ ಮೊನ್ನೆ ಆಡ್ ಹಾಕಿದ್ರು. ಆತರ ಕಲಿಯಕ್ಕಾಗಲ್ಲ. ಭಗವಂತನ ಒಂದು ಆಶೀರ್ವಾದ ಇದ್ರೆ ಕಲಿಬಹುದು. ಅದಕ್ಕೊಂದೊಂದು ಶಿಸ್ತು ಬೇಕಾಗತ್ತೆ. ಹಾಗಾಗಿ ಆ ಬಗ್ಗೆ ನಿಮ್ಮ ಜಾತಕ ತೋರಿಸ್ಬೇಕು ಅಂದ್ರೆ ನೀವು ನನ್ನನ್ನು ಅಶೋಕ್ ಕುಮಾರ್ ಭೈರವಿ ಆಸ್ಟ್ರೋ ನನಗೆ ಭೇಟಿ ಆಗ್ಬೋದು. ನಮಸ್ಕಾರ.